ಇವಾಗ ಟ್ರಯಾಂಗಲಲ್ಲಿರೋ ಎಲ್ಲ ಟೈಪ್ಗಳು ಹೇಳ್ತೀನಿ. ಫಸ್ಟ್ ಯಾವುದು ಅಂದರೆ ಟ್ರಯಾಂಗಲಲ್ಲಿ ಮೈನಾಗಿ 3 ಟೈಪ್ ಟ್ರಯಾಂಗಲ್ ಇರ್ತದೆ. ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಲು, ಆಮೇಲೆ ಐಸೋಸ್ಸೆಲೆಸ್ ಟ್ರಯಾಂಗಲ್ಲು, ಇನ್ನೊಂದು ಸ್ಕೇಲಿಯನ್ ಟ್ರಯಾಂಗಲ್ಲು. ಇದು ಮೂರರದ್ದು ಏನೇನು ಅಂತ ಹೇಳ್ತೀನಿ. ಅದರದ್ದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಲು, ಇದು ಐಸೋಸ್ಸೆಲೆಸ್ ಟ್ರಯಾಂಗಲ್ಲು, ಇದು ಸ್ಕೇಲಿಯನ್ ಟ್ರಯಾಂಗಲ್ಲು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏನು ಅಂದರೆ ಈ ಥರ ಇದು ಈ 3 ಟ್ರಯಾಂಗಲ್ಲು. ಇದು ಈಕ್ವಿಲ್ಯಾಟ್ರಲ್ಲು, ಐಸೋಸ್ಸೆಲೆಸ್ಸು. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ 3 ಸೈಡ್ಗಳು ಈಕ್ವಲ್ ಆಗಿರ್ತದೆ. ಅದೇ ಥರ 3 ಆ್ಯಂಗಲ್ಗಳು ಈಕ್ವಲ್ ಆಗಿರ್ತದೆ. ಆಮೇಲೆ 60 ಡಿಗ್ರಿಗೆ ಈಕ್ವಲ್ ಆಗಿರ್ತದೆ 3 ಆ್ಯಂಗಲ್ಗಳು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ. ಅದೇ ಈ ಟ್ರಯಾಂಗಲಲ್ಲಿ ಇದು ಐಸೋಸ್ಸೆಲೆಸ್ ಟ್ರಯಾಂಗಲ್ಲು. ಐಸೋಸ್ಸೆಲೆಸ್ ಟ್ರಯಾಂಗಲ್ ಅಂದರೆ 2 ಸೈಡ್ ಈಕ್ವಲ್ ಆಗಿರ್ತದೆ, ಈ ಸೈಡ್ ಮತ್ತು ಈ ಸೈಡು. ಹಂಗಾಗಿ ಈ 2 ಆ್ಯಂಗಲ್ಗಳು ಈಕ್ವಲ್ ಆಗಿರ್ತದೆ, ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ಲು. ಇದು ಐಸೋಸ್ಸೆಲೆಸ್ ಟ್ರಯಾಂಗಲ್ಲು. ಇದು ಸ್ಕೇಲಿಯನ್ ಟ್ರಯಾಂಗಲ್. ಇದರಲ್ಲಿ 3 ಸೈಡು ಬೇರೆ ಬೇರೆ ಲೆಂತ್ ಇರ್ತದೆ, ಯಾವುದು ಈಕ್ವಲ್ ಆಗಿರೋದಿಲ್ಲ. ಅದೇ ಥರ 3 ಆ್ಯಂಗಲ್ಗಳು ಬೇರೆ ಬೇರೆ ಆ್ಯಂಗಲ್ ಆಗಿರ್ತದೆ. ಹಂಗಾಗಿ ಇದು ಸ್ಕೇಲಿಯನ್ ಟ್ರಯಾಂಗಲ್ಲು. ಇದು 3 ಬೇರೆ ಬೇರೆ ಟೈಪು ಇದರಲ್ಲಿ, ಈಕ್ವಿಲ್ಯಾಟ್ರಲ್ಲು, ಐಸೋಸ್ಸೆಲೆಸ್ಸು ಮತ್ತು ಸ್ಕೇಲಿಯನ್ ಟ್ರಯಾಂಗಲಲ್ಲಿ. ಅದೇ ಥರ ಇನ್ಯಾವುದು ಅದರಲ್ಲೇ ಸುಮಾರು ಟೈಪ್ ಇರ್ತದೆ. ಇನ್ನೂ ಏನೇನು ಇದು ಮಾಡ್ಬೋದು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ 3 ಸೈಡು 3 ಆ್ಯಂಗಲ್ ಈಕ್ವಲ್ ಆಗಿರೋದ್ರಿಂದ ಇದರಲ್ಲಿ ಬರೀ ಸೈಡ್ ಲೆಂತ್ ಗೊತ್ತಿದ್ರೆ ಸಾಕು. ಸೈಡ್ ಲೆಂತ್ ಎ ಅಂತೇನಾದರೂ ಗೊತ್ತಿದ್ರೆ 3 ಸೈಡು ಏನೇ ಆಗಿರ್ತದೆ, ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ √3/2 ಟೈಮ್ಸ್ ಆಫ್ a² ಅಂತ ಫಾರ್ಮುಲಾ ಉಪಯೋಗಿಸ್ಬೋದು. ಅದೇ ಥರ ಪೆರಿಮೀಟ್ರು ಅಷ್ಟೇ 3 ಟೈಮ್ಸ್ ಆಫ್ ಎ ಅಂತ ಉಪಯೋಗಿಸ್ಬೋದು. ಈ ಸ್ಕೇಲಿಯನ್ ಟ್ರಯಾಂಗಲಲ್ಲೇನು 3 ಸೈಡ್ ಲೆಂತ್ಗಳು ಬೇರೆ ಬೇರೆ ಆಗಿರ್ತದೆ. ಇದು 2 ಯೂನಿಟ್ ಆದರೆ ಇದು 5 ಯೂನಿಟ್ಟು, ಇದು 7 ಯೂನಿಟ್ ಆಗಿರ್ತದೆ. ಅದೇ ಥರ ಇದು ಐಸೋಸ್ಸೆಲೆಸ್ ಟ್ರಯಾಂಗಲಲ್ಲಿ ಈ 2 ಸೈಡ್ಗಳು ಒಂದೇ ಆಗಿರ್ತದೆ. ಅದೇ ಥರ ಈ 2 ಆ್ಯಂಗಲ್ಗಳು ಒಂದೇ ಆಗಿರ್ತದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಎಲ್ಲ ಆ್ಯಂಗಲ್ಗಳು 60 ಡಿಗ್ರಿ ಆಗಿರ್ತದೆ. ಆದರೆ ಇದರಲ್ಲಿ ಆ ಥರ ಅಲ್ಲ, ಈ 2 ಆ್ಯಂಗಲ್ ಮಾತ್ರ ಈಕ್ವಲ್ ಆಗಿರ್ತದೆ. ಇದರಲ್ಲಿ 3 ಆ್ಯಂಗಲ್ಲು ಬೇರೆ ಬೇರೆ ಆಗಿರ್ತದೆ. ಇದರಲ್ಲಿ ಯಾವ ಥರ ಅಂದರೆ ಈ ಥರ 3 ಆ್ಯಂಗಲ್ಗಳು ಬೇರೆ ಬೇರೆ ಲೆಂತಲ್ಲಿರ್ತದೆ. ಇದು ಈ ಸ್ಕೇಲಿಯನ್ ಟ್ರಯಾಂಗಲ್ಲು. ಸ್ಕೇಲಿಯನ್ ಮತ್ತು ಐಸೋಸ್ಸೆಲೆಸ್ಸಲ್ಲಿ ಮಾಮೂಲಿ ಫಾರ್ಮುಲಾನ ಉಪಯೋಗಿಸ್ಬೇಕು. ಹಾಫ್ ಟೈಮ್ಸ್ ಆಫ್ ಬೇಸ್ ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು. ಅದರಲ್ಲಿ ಪರ್ಪೆಂಡಿಕ್ಯುಲರ್ ಹೈಟು ಕಂಡುಹಿಡಿಬೇಕು. ಅದರಲ್ಲಿ ಯಾವುದರಲ್ಲಿ ಇದರಲ್ಲಿ ಸ್ಕೇಲಿಯನ್ ಇಲ್ಲಿ ಐಸೋಸ್ಸೆಲೆಸ್ ಟ್ರಯಾಂಗಲ್ ಆಗಲಿ. ಇದಲ್ದೇ ಇನ್ನೊಂದು ಥರ ಟ್ರಯಾಂಗಲ್ ಡಿವೈಡ್ ಮಾಡ್ಬೋದು. ಯಾವ ಥರ ಅಂದರೆ ಟ್ರಯಾಂಗಲ್ನ ಇನ್ನೊಂದು ಥರ ಇದು ಮಾಡ್ಬೋದು ಅಂದರೆ ಆ್ಯಂಗಲ್ಗಳ ಮೇಲೆ ಡಿವೈಡ್ ಮಾಡೋದು. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಯಾವ ಥರ ಅಂದರೆ ಒಂದು ಆ್ಯಂಗಲ್ಲು ರೈಟ್ ಆ್ಯಂಗಲ್ ಆಗಿರ್ತದೆ, ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಇದರಲ್ಲಿ ಪೈಥಾಗೋರಿಯನ್ ಥಿಯರಮ್ ಉಪಯೋಗಿಸ್ಬೋದು. ಒಂದು ಆ್ಯಂಗಲ್ ರೈಟ್ ಆ್ಯಂಗಲ್ ಇರ್ತದೆ, ಆಮೇಲೆ ಇನ್ನೂ 2 ಸೈಡ್ ಯಾವುದಾದ್ರೂ ಆಗಿರಲಿ. ಈ ಸೈಡು 5, 4, 3 ಇದೊಂದು ಫೇಮಸ್ ಆಗಿರೋದು. ಈ 2 ಆ್ಯಂಗಲ್ಲು ಯಾವುದಾದ್ರೂ ಆಗಿರ್ಬೋದು. ಅದೇ ಈ 2 ಸೈಡ್ಗಳು ಈಕ್ವಲ್ ಆಗಿಬಿಟ್ಟು ಐಸೋಸ್ಸೆಲೆಸ್ಸು ಆಗ್ಬೋದು. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಇನ್ನೊಂದು ಟ್ರಯಾಂಗಲ್ ಯಾವುದು ಅಂದರೆ ಒಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ಲು. ಒಂದು ಆ್ಯಂಗಲ್ಲು 90 ಡಿಗ್ರಿಗಿಂತ ದೊಡ್ಡದಾಗಿರ್ತದೆ, ಅದು ಒಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ಲು. ಇದರಲ್ಲಿ ಇದರಲ್ಲಿ 110 ಡಿಗ್ರಿ. ಇದು ಈ 2 ಆ್ಯಂಗಲ್ ತೀರಾ ಚಿಕ್ಕದಿರ್ತದೆ. ಎಷ್ಟು ಈ 2 ಕೂಡಿಸಿದ್ರೆ 70 ಡಿಗ್ರಿ ಆಗಬೇಕು. ಇದು ರೈಟ್ ಟ್ರಯಾಂಗಲ್ಲು. ಅದೇ ಥರ ಇದು ಯಾವುದು ಒಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್. ಇದು ಒಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ಲು. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಅದೇ ಥರ ಇನ್ನೊಂದು ಟ್ರಯಾಂಗಲ್ ಯಾವುದು ಅಂದರೆ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಲು. ಇದರಲ್ಲಿ 3 ಆ್ಯಂಗಲ್ಗಳು 90 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ 3 ಆ್ಯಂಗಲ್ಗಳು 90 ಡಿಗ್ರಿಗಿಂತ ಕಡಿಮೆ ಆಗಿರೋದ್ರಿಂದ ಅದು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಲೇ ಅದು. ಇದು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಲು. 50 ಡಿಗ್ರಿ, 60 ಡಿಗ್ರಿ, 70 ಡಿಗ್ರಿ ಈ ಥರ ಇರೋಂಥದ್ದು. ಆಮೇಲೆ ಈ 2 ಟ್ರಯಾಂಗಲಲ್ಲಿ ಅಷ್ಟೇನು ಇದಾಗೋದಿಲ್ಲ, ಆದರೆ ಇದರಲ್ಲಿ ಜಾಸ್ತಿ ಉಪಯೋಗಿಸ್ತೀವಿ. ಯಾಕೆಂದರೆ ಪೈಥಾಗೋರಿಯನ್ ಥಿಯರಮು ಇದರಿಂದನೇ ಶುರು ಆಗೋದು. ಪೈಥಾಗೋರಸ್ ಥಿಯರಮು. ಆ ಪೈಥಾಗೋರಿಯನ್ ಥಿಯರಮ್ ಶುರು ಆದಮೇಲೆ ಅದರದ್ದು ಅರ್ಥ ಏನಾದ್ರದ್ದು, ಈ 2 ಸೈಡ್ಗಳದ್ದು ಸ್ಕ್ವೇರ್ ಮಾಡಿದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ಗೆ ಸಮ ಆಗಬೇಕು ಅಂತ. ಯಾವ ಥರ 3² + 4² ಅಂತ ಮಾಡಿದ್ರೆ ಅದು 5 ಸ್ಕ್ವೇರ್ಗೆ ಸಮ ಆಗಿರ್ತದೆ. 3 3 9, 4 4 16, 5 5 25. ಇದು 25 = 25 ಅಂತ ಆಯ್ತದೆ. ಹಂಗಾಗಿ ಇದು ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಇದೇ ಎಕ್ಸ್ಪ್ಯಾಂಡ್ ಆದಮೇಲೆ ಟ್ರಿಗ್ನೋಮೆಟ್ರಿಯಾಗಿ ಕನ್ವರ್ಟ್ ಆಯ್ತದೆ ಈ ಪೈಥಾಗೋರಿಯನ್ ಥಿಯರಮ್. ಟ್ರಿಗ್ನೋಮೆಟ್ರಿಯಾಗಿ ಯಾವ ಥರ ಅಂದರೆ ಈ ಥರ. ಇದರಲ್ಲಿ 6 ಬೇರೆ ಬೇರೆ ಸೈಡ್ಗಳನ್ನ ಒಂದು ಆ್ಯಂಗಲ್ನ ಥೀಟಾ ಅಂತ ತಗೊಂಡ್ರೆ ಇದು ಹೈಪೋಟೆನ್ಯೂಸು, ಅದಕ್ಕೆ ಜಾಯಿಂಟ್ ಆಗಿರೋದು ಅಡ್ಜಸೆಂಟು,
ಮತ್ತು ಇನ್ನೊಂದು ಆಪೋಸಿಟ್ಟು. ಇದರಲ್ಲಿ ಎರಡೆರಡು ಸೈಡು ಬೇರೆ ಬೇರೆ ಕಾಂಬಿನೇಷನಲ್ಲಿ ತಗೊಳ್ಳೋದ್ರಿಂದ ಅದರಲ್ಲಿ ಎಷ್ಟು ಸೈಡ್ಗಳಾಯ್ತದೆ, ಅದರಲ್ಲಿ ಬೇರೆ ಬೇರೆ ಕಾಂಬಿನೇಷನಲ್ಲಿ ತಗೊಳ್ಳೋದ್ರಿಂದ 6 ಬೇರೆ ಬೇರೆ ರೇಷ್ಯೋ ಬರ್ತದೆ. ಸೈನು, ಕಾಸು, ಟ್ಯಾನು, ಕೊಸಿಕಂಟು, ಸೀಕಂಟು, ಕಾಟ್ ಅಂತ. ಇದಿಷ್ಟು ಟ್ರಯಾಂಗಲ್ದು. ಇನ್ನೊಂದೇನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಟ್ರಯಾಂಗಲಲ್ಲಿ ಯಾವುದೇ ಟ್ರಯಾಂಗಲ್ದು 3 ಆ್ಯಂಗಲ್ಗಳು ಕೂಡಿದ್ರೆ 180 ಡಿಗ್ರಿಗೆ ಈಕ್ವಲ್ ಆಗಿರಬೇಕು. ಅದು ಯಾವುದೇ ಟ್ರಯಾಂಗಲ್ ಇಷ್ಟರಲ್ಲಿ. ಇವು 3ರಲ್ಲಿ ಯಾವುದೇ ಟ್ರಯಾಂಗಲ್ ಆಗಿದ್ರೂ ಆಗಬೇಕು. ಇದು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಲು, ರೈಟ್ ಆ್ಯಂಗಲ್ಲು, ಒಪ್ಟ್ಯೂಸ್ ಆ್ಯಂಗಲ್ ಆಗಿದ್ರು. ಅದೇ ಈ ಟ್ರಯಾಂಗಲ್ 3ರಲ್ಲಿ ಆಗಿದ್ರೂ ಆಗಬೇಕು. ಇಕ್ವಿಲ್ಯಾಟ್ರಲ್ಲು, ಐಸೋಸ್ಲೆಸ್, ಸ್ಕೇಲಿನ್ನು. ಇದು 3 ಟ್ರಯಾಂಗಲ್ ಒಂದು ಕ್ಲಾಸಿಫಿಕೇಷನ್ ಆದರೆ ಇದು 3 ಇನ್ನೊಂದು ಥರ. ಯಾವುದೇ ಒಂದು ಟ್ರಯಾಂಗಲ್ ತಗೊಂಡ್ರು ಇದು 3ರಲ್ಲಿ ಒಂದು ಆಗಿರಬೇಕು, ಇಲ್ಲ ಇದು ಯಾವುದೋ ತಗೊಂಡ್ರು ಇದು 3ರಲ್ಲಿ ಒಂದು ಆಗಿರಬೇಕು. ಆ ಥರ ಇದು. ಬಾಯ್.